ಇತ್ತೀಚಿನ ದಿನಗಳಲ್ಲಿ ಕೋಲಾರ ಜಿಲ್ಲಾಧಿಕಾರಿಗಳು ಒಂದು ಕಡೆ ಗಿಡ ನೆಡುವಂಥ ಕೆಲಸ ಮಾಡ್ತಾಯಿದ್ರು. ಬಂಗಾರಪೇಟೆ ತಾಲೂಕಿನ ದಂಡಾಧಿಕಾರಿಗಳು ನೆಟ್ಟಿರ್ತಕ್ಕಂಥ ಗಿಡಗಳನ್ನು ತೆಗೆಯುವಂಥ ಕೆಲಸ ಮಾಡ್ತಾಯಿದ್ರು. ಹಿಂದೆ ದಂಡಾಧಿಕಾರಿಗಳಾಗಿದ್ದಂಥ ದಯಾನಂದರು ಜನರಿಗೂ ನೆರಳಿರಲಿ, ಪ್ರಾಣಿ ಪಕ್ಷಿಗಳಿಗೂ ಆಸರೆ ಆಗಲಿ ಅಂತೇಳಿ ಇಲ್ಲಿ ತಾಲೂಕು ಕಚೇರಿ ಮುಂದೆ ಒಳ್ಳೆ ಮರಗಳನ್ನು ಗಿಡಗಳನ್ನು ಬೆಳೆಸಿ ಪರಿಸರ ಸಂರಕ್ಷಣೆ ಮಾಡಬೇಕು. ಅನ್ನೋ ಸಂದರ್ಭದಲ್ಲಿ ಏನು ಎಲ್ಲರೂ ಆಕ್ಸಿಜನ್ ಬಿಡಬೇಕು ಅಂತ ಇದ್ರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆ ಹತ್ರ ಒಂದು ಗಿಡ ಬೆಳೆಸಬೇಕು ಅಂತ ಹೇಳಿ ಒಂದು ಕಡೆ ಪರಿಸರವಾದಿಗಳು ಹೇಳ್ತಾ ಇದ್ರೆ, ಇಲ್ಲಿ ಯಾರೇ ರೈತರು ಒಂದು ಮರ ಕಟ್ ಮಾಡಬೇಕಾದ್ರೂ ಹೋಗಿ ಫಾರೆಸ್ಟರ್ ಪರ್ಮಿಷನ್ ತಗೋಬೇಕು. ಆದರೆ ನಿನ್ನೆ ಭಾನುವಾರ ಆದರೂ ಕೂಡ ರಜಾ ದಿನಗಳು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲಸದ ಟೈಮಲ್ಲೇ ಇವರು ಕೆಲಸ ಮಾಡಲ್ಲ ಸುಮಾರು ಜನ ಅಧಿಕಾರಿಗಳು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾನುವಾರ ಆದರೆ ಯಾರು ಪಬ್ಲಿಕ್ ಇವರು ಇರಲ್ಲ, ನಮ್ಮನ್ನು ಯಾರು ಉಗಿಯಲ್ಲ ಅಂತ ಹೇಳಿ ನಿನ್ನೆ ತಾಲೂಕು ದಂಡಾಧಿಕಾರಿಗಳು ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾದಂಥ ಎಸ್.ಎನ್. ನಾರಾಯಣಸ್ವಾಮಿಯವರು ಮೊನ್ನೆ ಬಂದು ಇದೇನು ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದ್ದಾದಮೇಲೆ ದಯಾನಂದರು ಉಣಿರ್ತಕ್ಕಂಥ ಗಿಡಗಳು ಒಂದೂ ಇರ್ಕೂಡ್ದು ಅಂತ ಏನು ಆದೇಶ ಕೊಟ್ಟಿದ್ದಾರೆ ಇವರಿಗೆ, ತಾಲೂಕು ದಂಡಾಧಿಕಾರಿಗೆ. ಇದು ನಿಜಕ್ಕೂ ನಾನು ವಾಚ್ಮೆನ್ ಅಂತ ಹೇಳ್ತಾರೆ ಬಂಗಾರಪೇಟೆಗೆ ಅವರು. ಬೇಲಿನೇ ಎದ್ದು ಹೊಲ ಮೇದಂಗಿದೆ ಇಲ್ಲಿ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅರಣ್ಯಾಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಇವರು ಮರಗಳನ್ನು ಕಡಿಯೋಂಥ ಸಂದರ್ಭದಲ್ಲಿ ಏನು ಪುರಸಭೆಯಿಂದ ಬಂದಂಥ ವಾಹನಗಳನ್ನು ಮತ್ತು JCB ಇದನ್ನು ಕಡಿಯೋಕ್ಕೆ ಹೇಳಿದಂಥವ್ರ ಮೇಲೆ FIR ಮಾಡಬೇಕು ಮತ್ತು ಆ ಗಾಡಿಗಳನ್ನು ಸೀಸ್ ಮಾಡಬೇಕು. ಜಿಲ್ಲಾಧಿಕಾರಿಗಳಿಗೆ ನಾವು ತಕ್ಷಣ ವಿಷಯ ತಿಳಿಸಿದಂಥ ಸಂದರ್ಭದಲ್ಲಿ, ನಾವು ತಾಲೂಕು ದಂಡಾಧಿಕಾರಿಗೆ ವಿಷಯ ತಿಳಿಸಿದ್ದೀರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬಂಗಾರಪೇಟೆ ತಾಲೂಕಿನ ರಾಜಕಾರಣ ಎಲ್ಲೋಗಿದೆ. ಯಾವ ಊರಿಗೂ ಯಾವ ಬೂತ್ಗಳಲ್ಲಿ ಓಟ್ಗಳು ಹಾಕಿಲ್ಲೋ ಅಲ್ಲಿ ದ್ವೇಷದ ರಾಜಕಾರಣ ಮಾಡೋಂಥದ್ದು, ಆ ಊರಿಗೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಮಾಡದೇ ಇರತಕ್ಕಂಥದ್ದು, ಬೆದರಿಸೋಂಥದ್ದು, ಕೇಸ್ ಹಾಕೋಂಥದ್ದು. ಇವ್ರು ಯೋಗ್ಯತೆಗೆ 11 ವರ್ಷ ಆಯಿತು MLA ಆಗಿ, 11-12 ವರ್ಷ. ಇದುವರೆಗೂ ಒಂದು ಸಬ್ ರಿಜಿಸ್ಟ್ರ್ ಆಫೀಸ್ ಕಟ್ಟೋಕ್ಕಾಗಿಲ್ಲ. ಅದು ಸೋರ್ತಾ ಇದೆ. ಈ ಸಬ್ ರಿಜಿಸ್ಟ್ರ್ ಆಫೀಸ್ ಕಟ್ಟಬೇಕು ಅಂತೇಳಿನೇ ಹಿಂದೆ 2013ನೇ ಇಸ್ವಿಯಲ್ಲಿ ನಮ್ಮ ರಹೀಮ್ ಮುನ್ನೀಸಾ ಲೇಔಟಲ್ಲಿ ಜಾಗನೂ ಇವರಿಗೆ ಜಿಲ್ಲಾ ನೋಂದಣಾಧಿಕಾರಿಗಳು ಇವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ರೂ ನಾನು ಸರ್ಕಾರದಲ್ಲಿ 106 ಕೋಟಿ ತಂದು ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದವರು ಇವರು ಒಂದು ಸಬ್ ರಿಜಿಸ್ಟ್ರ್ ಆಫೀಸ್ ಕಟ್ಟೋಕ್ಕಾಗಿಲ್ಲ. ಅಲ್ಲಿ ಆ ಜಾಗ ಇದೆಯಾ, ಸೈಟ್ ಇಲ್ಲ, ಯಾರ್ಕಾದ್ರೂ ಮಾರ್ಕೊಂಬಿಟ್ರೆ ಅಂತ ಹೇಳ್ಬಿಟ್ಟು ನನಗೂ ಡೌಟ್ ಆಗಿದೆ. ಅವತ್ತು ಸಬ್ ರಿಜಿಸ್ಟ್ರ್ ಆಫೀಸ್ಗೋಸ್ಕರ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಾವು ಇಲ್ಲಿ ಪಾರ್ಕಿಂಗ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತ. ಹಿಂದೆ ಬೇಕಾದಷ್ಟು ಜಾಗ ಇದೆ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ. ನಮ್ಮಲ್ಲಿ ಏನು ಸ್ಟಾಪೇಟ್ರ್ಗಳಿದ್ದಾರೆ ಅವ್ರು ಕುತ್ಕೊಳ್ಳೋಕ್ಕೆ ಜಾಗ ಮಾಡ್ಕೊಳ್ಳೋದಕ್ಕೆ ಎಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ಇರ್ತಕ್ಕಂಥ ಏನು ಪರಿಸರ ಮರಗಳಿತ್ತು ಇದನ್ನೆಲ್ಲ ತಿರುಗೊಳಿಸಿರ್ತಕ್ಕಂಥದ್ದು ನೋಡಿದರೆ ಇಲ್ಲಿರ್ತಕ್ಕಂಥ ಏನು ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಇವರು ಬಂಗಾರಪೇಟೆ ತಾಲೂಕಲ್ಲ ದಂಡಾಧಿಕಾರಿಗಳಾಗಿ ಬಂದಿರೋದು. ನೋಡಲಿ ಬರೀ MLA ಅವ್ರಿಗೆ ಮಾತ್ರ ದಂಡಾಧಿಕಾರಿಗಳಾಗಿ ಬಂದಿರತಕ್ಕಂಥದ್ದು. ಇವರು ಬರೀ MLA ಅವ್ರು ಏನು ಹೇಳ್ತಾರೋ ಅದನ್ನು ಮಾತ್ರ ಮಾಡೋಕ್ಕೆ ಬಂದಿರತಕ್ಕಂಥದ್ದು. ಅವ್ರಿಗೆ ನಿಜಕ್ಕೂ ಸರ್ಕಾರಿ ಸಂಬಳ ತಗೊಂಡು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರು. ಅವ್ರಿಗೆ ನಾನು ಕೇಳೋದಿಷ್ಟೇ, ಈ ಮರ ಗಿಡ ಯಾರು ನಿಮ್ಮನ್ನೇನಾರು ಕಚ್ಚಿತ್ತಾ? ಏನು ಮಾಡಿತ್ತು? ನಿಮ್ಮಂಥ MLAಗಳು, ನಿಮ್ಮಂಥ ದಂಡಾಧಿಕಾರಿಗಳು, ನನ್ನಂಥ MP ಗಳು ಸುಮಾರು ಜನ ಬರ್ತಾರೆ ಹೋಗ್ತಾರೆ. ಇಲ್ಲಿ ಒಂದೊಂದು ಮರನೂ ಯಾರ್ಯಾರಿದ್ದಾಗ ಏನೇನು ಕೆಲಸ ಮಾಡಿತ್ತು, ಏನೇನು ಮಾಡಿದೆ, ಯಾರ್ಯಾರು ಗುಳು ಮಾಡಿದ್ದಾರೆ, ಯಾರು ವಾಚ್ಮೆನ್ ಕೆಲಸ ಮಾಡ್ತಾಯಿದ್ದಾರೆ, ಯಾರು
ಬೇಲಿನೇ ಇದ್ದು ಹೊಲ ಮೇಯ್ತಾ ಇದೆ ಅಂತೇಳಿ ಪ್ರತಿಯೊಬ್ಬ ಮತದಾರಕ್ಕೂ ಗೊತ್ತಿರೋದ್ರಿಂದ ಇವತ್ತೇನು ಬಂಗಾರಪೇಟೆ ತಾಲೂಕಲ್ಲಿ ನಡೀತಾ ಇದೆ, ಇನ್ನು ಮುಂದೆ ತಾಲೂಕು ದಂಡಾಧಿಕಾರಿಗಳಿಗೆ ನಾನು ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಜನ ರೊಚ್ಚಿಗೆದ್ದಿದ್ದಾರೆ ಬಂಗಾರಪೇಟೆ ತಾಲೂಕಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ದ್ವೇಷದ ರಾಜಕಾರಣ, ನೀವು ಮಾಡ್ತಾ ಇರ್ತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟೀಸು, ನೀವು ಮಾಡ್ತಾ ಇರ್ತಕ್ಕಂಥ ಮತ ಬ್ಯಾಂಕ್ ಓಲೈಕೋಸ್ಕರ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು, ಮತ್ತು ಇಲ್ಲಿರ್ತಕ್ಕಂಥ ಮರಗಳ ರೈತರು ಮಾತ್ರ ಪರ್ಮಿಷನ್ ಫಾರೆಸ್ಟರ್ ಹತ್ರ ಹೋಗಿ, ನೀವು ಫಾರೆಸ್ಟರ್ ಹತ್ರ ಹೋಗಿ ಪರ್ಮಿಷನ್ ತಗೊಳಂಗಿಲ್ವಾ? ಯಾರ ಮಾತು ಕೇಳ್ಕೊಂಡು ನೀವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀರಿ? ಸರ್ಕಾರ ನಿಮ್ಗೆ ಸಂಬಳ ಕೊಡೋದು, ನೀವು ಅಧಿಕಾರಿಗಳಾಗಿದ್ದಂಥವ್ರು ಒಳ್ಳೆ ಕೆಲಸಗಳು ಮಾಡಿದಾಗ ಜನಗಳೆಲ್ಲ ನಿಮ್ಮನ್ನು ಮೆಚ್ಚಿಸ್ತಾರೆ, ಒಳ್ಳೆ ಪ್ರಶಂಸೆ ಮಾಡ್ತಾರೆ. ಅದನ್ನು ಬಿಟ್ಟು SN ರೆಸಾರ್ಟಲ್ಲಿ ಹೋಗಿ SN ಸಿಟಿಯಲ್ಲಿ ಹೋಗಿ ನೀವು ಶಾಸಕರು ಹೇಳಂಗೆ ರೀತಿಯಲ್ಲಿ ನೀವೇನಾದ್ರು ಕೆಲಸ ಮಾಡೋಂಗಿದ್ರೆ ಕೂಡಲೇ ಒಳ್ಳೆ ರೀತಿಯಲ್ಲಿ ರಿಸೈನ್ ಕೊಟ್ಬಿಟ್ಟು ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ.